ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ನಾನೊಂದು 21 ದಿವಸ ಪೂಜೆ ಮಾಡಿರ್ತಕ್ಕಂಥ ಗಿಡಗಳಿದು. 21 ದಿವಸ ಪೂಜೆ ಮಾಡಿದಾಗ ಅದಕ್ಕೊಂದು ದೇವರ ಶಕ್ತಿ ಬರ್ತದೆ. ಈ ದೇವರ ಶಕ್ತಿ ನೀವು ಎಷ್ಟು ಜಾಸ್ತಿ ಪೂಜೆ ಮಾಡಿದರೂ ಅಷ್ಟು ದೇವರ ಶಕ್ತಿ ಜಾಸ್ತಿ ಇರ್ತದೆ. ಈ ಮಾರ್ಕೆಟಲ್ಲಿ ಸಿಕ್ಕತಕ್ಕಂಥ ಗಿಡಗಳು ನಮ್ಮದು 2007ರಲ್ಲಿ ಒಮ್ಮೆ ಕಸ್ತೂರಿಯ ಗೋಚರ ಅಂತ ಒಂದು ಪ್ರೋಗ್ರಾಮ್ ಬಂದಿತ್ತು. ಹಾಗೆ TV9 ನಮ್ಮ ಬಗ್ಗೆ ಒಂದು ಪ್ರೋಗ್ರಾಮ್ ಬಂದಿತ್ತು. ಉದಯ TVಯಲ್ಲಿ ನಮ್ಮ ಬಗ್ಗೆ ಒಂದು ಪ್ರೋಗ್ರಾಮ್ ಬಂದಿತ್ತು. ಹಾಗೆ ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದು ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟು, ಇದೇ ವಿಷಯಕ್ಕೆ ಸಂಬಂಧಪಟ್ಟು. ಇದರಿಂದಾಗಿ ಏನಾಯಿತು ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಕರ್ನಾಟಕದಲ್ಲಿ 2007ರಿಂದ ನಂತರ ಈ ಗಿಡಗಳು ವಾಸ್ತುಗಳ ಅಂತ ಅಂಗಡಿಗಳಲ್ಲಿ ಮಾರ್ಲಿಕ್ಕೆ ಶುರು ಮಾಡಿದ್ದಾರೆ. ಖಂಡಿತವಾಗಿ ಆ ಗಿಡಗಳಾಗುವುದಿಲ್ಲ ಸರ್. ನಾನಿಲ್ಲಿ ಪೂಜೆ ಇಂಪಾರ್ಟೆಂಟ್ ಇದೆ, ನಾನು ಪ್ರಸಾದ ರೂಪವಾಗಿ ಈ ಗಿಡವನ್ನು ಕೊಡ್ತೇನೆ. ಆ ವ್ಯಕ್ತಿಯ ಸಲುವಾಗಿ, ಆ ಕಷ್ಟಕ್ಕೆ ಸಲುವಾಗಿ ನಾವು ಸ್ಪಂದಿಸಿ ಪೂಜೆ ಮಾಡ್ತೇವೆ. ಅದರಿಂದ ರಿಸಲ್ಟ್ 100ಕ್ಕೆ 100 ಬರ್ತದೆ ಅಂತ. ಇವತ್ತು ರಾಜ್ಯದ ಘಟಾನುಘಟಿ ರಾಜಕಾರಣಿಗಳು ಬಂದಿದ್ದಾರೆ, ಮಾಜಿ ಪ್ರಧಾನಮಂತ್ರಿಗಳು ನಮ್ಮಲ್ಲಿ ಬಂದಿದ್ದಾರೆ, ಅಥವಾ ತಮ್ಮನ್ನೇ ಕರೆಸಿಕೊಂಡಿದ್ದಾರೆ. ಅಂದ್ರೆ ಇವರೆಲ್ಲನೂ ಕೂಡ ನಿಮ್ಮಿಂದಲೇ ಈ ಒಂದು ವಾಸ್ತುಗಿಡವನ್ನು ಪಡ್ಕೊಳ್ಳಿಕ್ಕೆ ಏನು ಕಾರಣ, ಮತ್ತೆ ಅವರಲ್ಲಿ ಜೀವನದಲ್ಲಿ ಏನಾದರೂ ಹೊಸ ಬದಲಾವಣೆ ಆಗಿದೆ ಅಂತ? ಯಡಿಯೂರಪ್ಪನವರು ಮನೆಗೆ ಕರೆಸಿಕೊಂಡಿದ್ದಾರೆ. ಮಾಜಿ ಪ್ರಧಾನಿಯವರು ನಮ್ಮನ್ನು ಕರೆಸಿಕೊಂಡಿದ್ದಾರೆ. ತುಮಕೂರು MP ಅವರು ಸೋಮಣ್ಣ ಅವರು ಗೆದ್ದಿದ್ದಾರೆ. SM ಕೃಷ್ಣ ಅವ್ರನ್ನೇ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ. ಯದುವೀರ್ ಒಡೆಯರ್ ಅವರು ಗೆದ್ದಿದ್ದಾರೆ. ಯಾರು ಜೀವನದಲ್ಲಿ ಸೋತೆ, ನನಗೆ ದಾರಿ ಇಲ್ಲ, ನನಗೆ ವ್ಯವಸ್ಥೆಗಳಿಲ್ಲ, ನಾನು ದುಃಖದಲ್ಲಿದ್ದೇನೆ, ನಾನು ಆತ್ಮಹತ್ಯೆ ಮಾಡ್ತೇನೆ ಅಂತ ಅಂದುಕೊಂಡಿರತಕ್ಕಂಥವ್ರು ಯಾರಾದರೂ ಕೂಡ ನೀವು ಇಲ್ಲಿ ಬನ್ನಿ, ನಮ್ಮನ್ನು ಭೇಟಿ ಮಾಡಿ, ನಾನು ನನ್ನಿಂದ ಆಗತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಡ್ತೇನೆ. ಖಂಡಿತವಾಗಿ ನೀವು ಜೀವನದಲ್ಲಿ ಗೆಲ್ತೀರಿ. ನನಗೆ ಆಗಿರತಕ್ಕಂಥ ಅನುಭವಗಳು ಇವತ್ತೀಗ ರಾಜ್ಯ, ದೇಶ, ವಿದೇಶ ಹಲವು ಮಂದಿ ಕಷ್ಟದಲ್ಲಿದ್ದವರು, ದುಃಖದಲ್ಲಿದ್ದವರು ಎಲ್ಲರೂ ಕೂಡ ನಮ್ಮ ಹತ್ರಕ್ಕೆ ಬಂದು ಅವರ ಕಷ್ಟವನ್ನು ಹೇಳಿಕೊಂಡು ನೆಮ್ಮದಿಯ ಬದುಕು ನಡೆಸ್ತಕ್ಕಂಥ ವ್ಯವಸ್ಥೆಗಳಾಗ್ತಾ ಉಂಟು. ಒಂದನೇ ಗಿಡದಿಂದ ಈವರೆಗೆ 40,000ಕ್ಕವರೆಗೆ ನಾನು ಇಲ್ಲಿಗೆ ಬಂದಿರತಕ್ಕಂಥ ಮಂದಿಗಳ ಹೆಸರನ್ನು ಬರೆದಿಟ್ಟಿರ್ತಕ್ಕಂಥ, ಅವರ ಅಡ್ರೆಸ್ ಬರೆದಿರ್ತಕ್ಕಂಥ ದಾಖಲೆಗಳು. ಸರ್, ನಿಮ್ಮ ಹೆಸರು? ಲತೀಫ್. ಸೋತು ಅವರನ್ನು ಸಂಪರ್ಕಿಸಿದಾಗ ಅವರೊಂದಷ್ಟು ಅವರಿಗೆ ಒಂದು ಜೀವನದಲ್ಲಿ ಒಂದು ಮುಂದಿನ ದಿನದ ಬೆಳಕಿದೆ. ಈಗ ಕತ್ತಲೆ, ನಿರಂತರ ಕತ್ತಲೆ ಅಲ್ಲ, ಮುಂದಿನ ಒಂದು ಸೂರ್ಯೋದಯ ಇದೆ. ಅದಕ್ಕೋಸ್ಕರ ನೀವು ಇವತ್ತಿನ ಈ ಕಷ್ಟವನ್ನ ಸಹಿಸಿಕೊಳ್ಳಿ, ಏನಾಗುದಿಲ್ಲ ಅನ್ನುವಂತ ಒಂದು ಆತ್ಮವಿಶ್ವಾಸವನ್ನ ತುಂಬಿಸುವಂತ ನಡೆ. ಮೇಲೆ ಹೇಗೆ ಎಂಬ ಪ್ರಶ್ನೆ ಇರುವವರಿಗೆ, ದುಃಖದಲ್ಲಿರುವವರಿಗೆ ಖಂಡಿತ ಅವರು ನನಗೆ 1 ರೂಪಾಯಿ ದುಡ್ಡು ಕೊಡೋದು ಬೇಡ, 1 ರೂಪಾಯಿ ದಕ್ಷಿಣೆ ಕೊಡೋದು ಬೇಡ, ನಾನೇ ಅದನ್ನು ಭರಿಸ್ತೇನೆ. ನೋಡ್ತಕ್ಕಂಥ ವೀಕ್ಷಕರಿಗೆ ಇವಾಗಲೇ ನಮಗೂ ಈ ಗಿಡವನ್ನ ತೆಗೆದುಕೊಳ್ಳಬೇಕನ್ನುವಂತ ಮನಸ್ಸು 100ಕ್ಕೆ 100 ಆಗಿರ್ತದೆ. ಖಂಡಿತ. ನಿಮ್ಮನ್ನ ಹೇಗೆ ಭೇಟಿಯಾಗಿ ಯಾವ ರೀತಿಯಲ್ಲಿ ನಿಮ್ಮಿಂದ ಗಿಡವನ್ನ ಪಡೆದುಕೊಂಡು ನಿಮ್ಮ ಆಶೀರ್ವಾದವನ್ನ ನೋಡ್ತಕ್ಕಂಥ ವೀಕ್ಷಕರು ಪಡಿಬೇಕು ಅನ್ನುವಂಥದ್ದು ನೇರವಾಗಿರುವಂತ ಪ್ರಶ್ನೆ. ಇವಾಗ ನನಗೊಂದು ವಾಟ್ಸಪ್ ಮುಖಾಂತರ, ಈಗ ವಾಟ್ಸಪ್ ಇದೆ ಅಲ್ಲ, ವಾಟ್ಸಪ್ ಮುಖಾಂತರ ನನಗೆ ಪೂರ್ತಿಯಾಗಿ ವಿವರವನ್ನು ಬರೆದು ಕಳಿಸಿದರೆ ನಾನು ಅದನ್ನು ಸಂಬಂಧಪಟ್ಟು ನೋಡಿ ಅದರ ಬಗ್ಗೆ ಏನು ಅಂತ ಅಧ್ಯಯನ ಮಾಡಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಖಂಡಿತ ಅವರ ಸಲುವಾಗಿ ನಾನು ಕೊರಿಯರ್ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೇನೆ. ನಾನು ಇವರೆಗೆ ಗಿಡ ಕಳಿಸಿ ಕೊರಿಯರ್ ಮುಖಾಂತರ ಕಳಿಸಿಕೊಟ್ಟದೆ 40,000 ಮಂದಿ. ಬರ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೊರಿಯರ್ ಮೂಲಕ ಕೂಡ ಕಳಿಸಿಕೊಡ್ತಕ್ಕಂಥ ವ್ಯವಸ್ಥೆಗಳಿದೆ. ನಿಮ್ಮ ಸರಿಯಾಗಿರುವಂತಹ ತೊಂದರೆಗಳನ್ನ ಏನಿದೆ ಅಂತ ನೀವು ವಾಟ್ಸಪ್ ಮುಖಾಂತರವಾಗಿ ನಾನು ಹಾಕಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಹಾಕಿದ್ರೆ ನಿಮಗೆ ಬೇಕಾಗಿರುವಂತಹ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳಿಗೆ ಪರಿಹಾರವನ್ನ ಗುರುಗಳು ಖಂಡಿತವಾಗಲೂ ಕೊಟ್ಟೆ ಕೊಡ್ತಾರೆ.